ಹೇ ಗೈಸ್, ಇವತ್ತು ನಾವು ಕಾಲೇಜ್ ಮುಗಿಸ್ಕೊಂಡು ಇವತ್ತು ನಾವು ಹೋಗಿದ್ದೆ ಗಿಫ್ಟ್ ತರಕ್ಕೆ. ಅದು ಯಾವ ಗಿಫ್ಟ್ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಕೊನೆ ತನಕ ಈ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ಇಲ್ಲಿ ಕಾಣ್ತಾ ಇದೆಯಲ್ಲ ಪ್ಲೇಸು, ಇದು ಯಾವ ಊರು ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆಯವರು ಯಾರಾದರೂ ಇದ್ದರೆ ಗೊತ್ತಾಗುತ್ತೆ ನಮ್ಮ ಕಡೆಯವರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ. ನೋಡಿ, ಇಲ್ಲಿರೋ ದೇವಸ್ಥಾನ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಯಾವ ಊರು ಅಂತ. ಸೊ ಕಮೆಂಟ್ ಮಾಡ್ರಲ್ಲ. ಇವತ್ತು ನಾವು ಗಿಫ್ಟ್ ತಗೊಳಕ್ಕೆ ಬಂದಿರೋದು ನಮ್ಮ ಜಿಲ್ಲೆಯಲ್ಲಿರುವ ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆಗೆ. ಸೊ ಇಲ್ಲಿ ಒಂದು ಪುಸ್ತಕ ತಗೊಳ್ಳೋಕೆ ಇದೇ ಗಿಫ್ಟ್ ನೋಡಿ. ಒಂದು ಪಾಪುಗೆ ಗಿಫ್ಟ್ ಕೊಡಬೇಕಿತ್ತು, ಅದನ್ನು ಬುಕ್ಸ್ ಕೊಡೋಣ ಅಂತ ಅವರ ಚಿಕ್ಕಮ್ಮ ಅಂದರೆ ಅವರ ಆಂಟಿ ಅಂದ್ಕೊಂಡಿದ್ದಾಳೆ, ಅಂದರೆ ಅಕ್ಕನ ಮಗನಿಗೆ ಕೊಡಿಸೋದಕ್ಕೆ ಈ ಒಂದು ಗಿಫ್ಟನ್ನ ತಗೋತಾ ಇದ್ದಾಳೆ. ಸೊ ಗಿಫ್ಟ್ ಅಂದರೆ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಇದೇ ಗಿಫ್ಟು. ಅದು ಚಿಕ್ಕ ಪಾಪು ಅಲ್ವಾ, ಹಾಗಾಗಿ ಬುಕ್ಸೇ ಕೊಡೋದು, ಇನ್ನೇನು ಕೊಡ್ತಾರೆ. ಹೇ ಗೈಸ್, ಅದೇನೋ ಗೊತ್ತಿಲ್ಲ, ಈ ಪುಸ್ತಕದ ಅಂಗಡಿಗೆ ಹೋದಾಗ ಕೆಲವೊಂದು ಪುಸ್ತಕಗಳು ಮನಸ್ಸಿಗೆ ಹಿಡಿಸ್ತದೆ, ಅದನ್ನು ತಗೋಬೇಕು ಓದಬೇಕು ಅಂತ ಅನ್ನಿಸ್ತದೆ. ಹಂಗೆ ಈ ಪುಸ್ತಕನೂ ತಗೋಬೇಕು ಅಂತ ಅನ್ನಿಸ್ತು. ಆದರೆ ಇದರ ಬೆಲೆ 1000 ಇತ್ತು. ಹಾಗಾಗಿ ನಮ್ಮ ಮಮ್ಮಿಗೆ ಸ್ಯಾಲ್ರಿ ಆದಾಗಲೇ ಇದನ್ನು ತಗೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಇನ್ನೊಂದು ಪುಸ್ತಕ ಕಣ್ಣಿಗೆ ಬಿತ್ತು. ಅದು ಯಾವುದಪ್ಪ ಅಂತಂದರೆ ಕ್ಷಣ ಹೊತ್ತು ಹಣಿಮುತ್ತು. ಈ ಪುಸ್ತಕನ ನೀವೇನಾದರೂ ಓದಿದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ಪುಸ್ತಕ ತಗೊಂಡು ಓದಬೇಕು ಅಂತ ಇದ್ದೀನಿ.